I think that is all very silly. ಅದು ನನ್ನ ಯಾರ್ಯಾರ ಹೆಸರಲ್ಲಿ ಯಾರ್ಯಾರೋ ಸ್ಟಾರ್ಟ್ ಮಾಡ್ತಾರೆ, ನಮ್ಮ ಫ್ಯಾನ್ಸ್ಗಳಂತೂ ಹೇಳೋಕ್ಕಾಗಲ್ಲ. ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ನಾಟ್ ಹೆಲ್ದಿ. ಇವಾಗ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಸಿನಿಮಾಗಳು ಬಂತು, ನಾವದು ಎಷ್ಟೋ ಸಿನಿಮಾಗಳು ನೋಡಿದ್ವಿ ಕುತ್ಕೊಂಡು ನಾವು. ಐ ಥಿಂಕ್ ಲೆಟ್ ಮೋರ್ ಆ್ಯಂಡ್ ಮೋರ್ ಕನ್ನಡ ಫಿಲ್ಮ್ಸ್ ಕಮ್ ಔಟ್. ದಟ್ ಇಸ್ ಒನ್ ಕನ್ನಡ ಇಂಡಸ್ಟ್ರಿ ವಿಲ್ ಸಸ್ಟೈನ್. ಟ್ರಸ್ಟ್ ಮೀ. ಆ ಕ್ಲಾಶ್ ಅನ್ನೋ ವರ್ಡ್ ಫಸ್ಟ್ ನಾವು ನೀವೇ ತೆಗೆದಾಕಿ. ಡಿಲೀಟೆಡ್ ಫ್ರಮ್ Sharda ma'am's book from today. All the best, and this is your first time your movie is releasing on a Wednesday. Definitely, sir. Thank you. And first question, ಯಾವಾಗಲೂ ಏನಾದ್ರು ಒಂದು ಒಳ್ಳೆ ಕ್ವಶನ್ ಕೇಳಿ ಸರ್. ನೀವು ಮೂಡೇ ಸೆಟ್ ಮಾಡಿದ್ರಿ ನಿಮ್ಮ ನೀವು ಅದನ್ನು ಅದೇ ಹೀರೋಯಿನ್ ಫಸ್ಟ್ ಕೇಳಿದ್ರಿ ಕೇಳ್ಬೋದಿತ್ತೆ, ಎಷ್ಟು ಖುಷಿಯಾಗಿರೋದು. ಸರ್ ನಿಮ್ಮ ಲವ್ ಸ್ಟೋರಿ ಅಂತ ಹೇಳಿ ಕೇಳ್ಬೋದಿತ್ತು. ಹೇಳಿ ಸರ್, ಈಗ ಪ್ರೊಡ್ಯೂಸರ್ ನಿರ್ಧಾರ ಅನ್ನುವಂಥ ಮಾಹಿತಿ ಇರುವಂಥದ್ದು, ಅದ್ರ ಜೊತೆಗೆ ಈ ಡಿಸೆಂಬರ್ ಸಾರಿ ಈಗ ಪ್ರೊಡ್ಯೂಸರ್ ನಿರ್ಧಾರ ಸಿನಿಮಾ ರಿಲೀಸ್ ಅನ್ನುವಂಥದ್ದು ಸರ್. ಮೈಕ್ ಇರೋದೇ ಜೋರ ಕೇಳಿ ಸರ್. ಅದೇ ಈಗ ನಿರ್ಮಾಪಕರ ನಿರ್ಧಾರ ಡಿಸೆಂಬರ್ಗೆ ಬರುವಂಥದ್ದು ಅನ್ನುವಂಥದ್ದು ನಮಗಿರೋ ಮಾಹಿತಿ. ಅದರ ಜೊತೆಗೆ ಸರ್, ಈ ಡಿಸೆಂಬರ್ ಅನ್ನುವಂಥದ್ದು ಒಂದು ಕನ್ನಡ ಚಿತ್ರೋದ್ಯಮದಲ್ಲಿ ಸಾಕಷ್ಟು ಹಿಟ್ ಆಗಿರುವಂತಹ ಸಿನಿಮಾಗಳು ರಿಲೀಸ್ ಆಗಿರುವಂಥದ್ದು ಅದೃಷ್ಟ ಅನ್ನುವಂಥದ್ದನ್ನು ಸುದೀಪ್ ಸರ್ ಎಷ್ಟು ಬಿಲೀವ್ ಮಾಡ್ತಾರೆ, ಅಂತಹ ಒಂದು ನಂಬಿಕೆ ನಿಮಗಿದೆಯಾ ಡಿಸೆಂಬರ್ ತಿಂಗಳ ಬಗ್ಗೆ ಸರ್? ಎಲ್ಲಿವರೆಗೆ ನಂಬಿಕೆ ನಿಮಗೆ ಹಾನಿಕಾರ ಅನ್ನೋದು ನಂಬೋದ್ರಲ್ಲಿ ತಪ್ಪಿಲ್ಲ. ನಂಬಿಕೆ ಮೂಢನಂಬಿಕೆ ಆಗಬಾರ್ದು, ನಂಬಿಕೆ ಹಾನಿಕಾರ ಆಗಬಾರ್ದು. ಅದೆಲ್ಲ ಅಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳೆಲ್ಲ ಭಾಳ ಚೆನ್ನಾಗಿ ಹೋಗಿದೆ ಅಂತ ಎಲ್ಲ ಮಾರ್ಕೆಟ್ ಹೇಳ್ತಾ ಇದ್ದಾರೆ. ಅದಕ್ಕೊಂದು ಕಾರಣ ಇಟ್ಕೊಂಡೇ ತಾನೇ ಹೇಳ್ತಾರೆ. ಗೋ ವಿತ್ ದ ಫ್ಲೋ. If that is a good date, take it. Varmalakshmi ಒಳ್ಳೆ ಡೇಟ್, take it. ದೀಪಾವಳಿ ಒಳ್ಳೆ ಡೇಟ್, take it. ಕ್ರಿಸ್ಮಸ್ ಗುಡ್ ಟೈಮ್, take it. ಅದರಲ್ಲಿ ಏನಿಲ್ಲ. ಇತಿಹಾಸದಲ್ಲಿ ನೋಡೋಕೆ ಹೋದರೆ, ಹಿಸ್ಟ್ರಿಯಲ್ಲಿ ನೋಡೋಕೆ ಹೋದರೆ, ಅದು ಆ ಟೈಮಲ್ಲಿ ತುಂಬ ಸಿನಿಮಾಗಳು ತುಂಬ ಚೆನ್ನಾಗಿ ಓಡಿದೆ. ಆ್ಯಂಡ್ ಹಿ ಬೀಂಗ್ ಅ ಗುಡ್ ಪ್ರೊಡ್ಯೂಸರ್, ಸೀನಿಯರ್ ಪ್ರೊಡ್ಯೂಸರ್, ಅದನ್ನೆಲ್ಲ ಈಸ್ ಅವೇರ್ ಆಫ್ ದಟ್. ಅದೆಲ್ಲ ಗೊತ್ತಿರೋದ್ರಿಂದ ಅವ್ರು ಏನು ಮಾಡ್ತಾರೆ, ಆ ಟೈಮ್ ಇದ್ರೆ ಬೆಟರ್ ಅಂದ್ಕೊಂಡು ಅಲ್ಲಿಂದ ಹಿಡಿದು 2 ತಿಂಗಳು ತಗೊಂಡ್ಬಿಡ್ತಾರೆ ಸಿನಿಮಾ. ಬಂದರೆ ಆ ಒಳ್ಳೆ ಡೇಟಿಗೆ ಬರೋಣ ಬಿಡಿ, ಯಾಕೆ ಕಾಂಪ್ರಮೈಸ್ ಆಗೋದು. ಐ ಮೀನ್ ಆಬ್ವಿಯಸ್ಲಿ ಸರ್, ಇಟ್ಸ್ ಎ ಗುಡ್ ಟೈಮ್. ಆ್ಯಕ್ಚುಲಿ ನೀವು ನೋಡೋಕೆ ಹೋದರೆ ವರಮಹಾಲಕ್ಷ್ಮಿ ಆ ಟೈಮಲ್ಲಿ ಅಂದ್ರೆ ಒಂದು ಇಷ್ಟು ಪೀರಿಯಡಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿಂದ ಹಿಡಿದು ಒಂದು ಇಡೀ ಜನವರಿ ತನಕ ಚೆನ್ನಾಗಿರುತ್ತೆ. ಇಟ್ಸ್ ಎ ಗುಡ್ ಟೈಮ್. ಹಾಲಿಡೇಸ್ ಜಾಸ್ತಿ ಇದೆ, ಮೈಂಡ್ ಸೆಟ್ಸ್ ಆಫ್ ದ ಪೀಪಲ್ ಚೆನ್ನಾಗಿರುತ್ತೆ. ಸರ್, ಇನ್ನೊಂದು ಪ್ರಶ್ನೆ. ಅಮ್ಮನ ಬಗ್ಗೆ ಯಾವಾಗಲೂ ಮಾತಾಡಿದಾಗ ಅದೊಂದು ಎಮೋಷನ್. ಸೊ ಅಭಿಮಾನಿಗಳಿಗೋಸ್ಕರ, ಪಾತ್ರಗಳಿಗೋಸ್ಕರ ಅವರು ಇಚ್ಛೆ ಪಡುವಂಥ ಪಾತ್ರಗಳನ್ನು ಸಾಕಷ್ಟು ಮಾಡಿರ್ತೀರ ನಿಮ್ಮ ಜರ್ನಿಲಿ. ಸೊ ಅಮ್ಮ ನಿಮ್ಮನ್ನು ಇಷ್ಟಪಡಿರ್ತಕ್ಕಂತಹ ಪಾತ್ರದ ಬಗ್ಗೆ ಆಗಿರ್ಬೋದು, ಅವರು ನಿಮ್ಮ ಸಿನಿಮಾಗಳನ್ನು ಮೆಚ್ಚಿಕೊಂಡಿದ್ದಂತಹ ರೀತಿ ಈ ಕ್ಷಣಕ್ಕೆ ಆ್ಯಸ್ ಯೂಶುವಲ್ ಮಿಸ್ ಮಾಡ್ಕೊಳ್ತೀವಿ. ಬಟ್ ನೋಡುವಂಥ ಆಸೆನ ಬಿಟ್ಟು ಹೋದರು. ಸೊ ಅಂತಹ ಪಾತ್ರಗಳು, ಸಿನಿಮಾಗಳ ಬಗ್ಗೆ ಅವ್ರು ಇಷ್ಟಪಡ್ತಿದ್ದು ಒಂದೇ ಒಂದು ಪಾತ್ರ, ಮೊದಲ ಪಾತ್ರ. ಅದನ್ನು ಮಾಡ್ಬೋದಿತ್ತು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.